ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 6299 ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಬಾಗಲಕೋಟೆ ನಗರದ ಹಳೇಪೇಟೆಯಲ್ಲಿ ಜನ ಪರದಾಡ್ತಿದ್ದಾರೆ. ಸುಮಾರು 6,500 ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಬಾಗಲಕೋಟೆ ನಗರದ ಹಳೇಪೇಟೆಯಲ್ಲಿ ಜನರ ಪರದಾಟ. ಸರ್ಕಾರ ಹೇಳ್ತಿರೋದು ಇವರೆಲ್ಲ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲ ಅನ್ನೋ ಕಾರಣಕ್ಕೆ ಟೇಲರಿಂಗ್ ಕಟಿಂಗ್ ಶಾಪ್ನವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ಓವರಾಲ್ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಅಂತೂ ನಿರ್ಮಾಣ ಆಗ್ತಿದೆ. ಯಾವುದೇ ಟ್ಯಾಕ್ಸ್ ಕಟ್ಟದ ಜನರ ಕಾರ್ಡ್ ಕೂಡ ರದ್ದಾಗಿದೆ. ನಾವು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಬದುಕ್ತಾ ಇದ್ದೀವಿ, ಆದರೆ ನಮ್ಮ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮನೆ ಬಾಡಿಗೆ, ಮಕ್ಕಳ ಶಾಲೆ ಖರ್ಚು ನಿರ್ವಹಿಸೋದು ಕಷ್ಟ, ಆದರೂ ಕೂಡ ನೋಡಿ ನಮ್ಮ ಕಾರ್ಡನ್ನು ರದ್ದು ಮಾಡಿದ್ದಾರೆ ಅಂತ ಈಗ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಆ ಕಾರ್ಡ್ನ ಸಮೇತ ಅಲ್ಲಿ ನಿಂತಿರೋದನ್ನು ಗಮನಿಸ್ಬೋದು. ಸುಮಾರು 6299 ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ಇವ್ರನ್ನ ಬಿ ಪಿ ಎಲ್ನಿಂದ ಇನ್ನು ಮುಂದೆ ಎ ಪಿ ಎಲ್ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಅಂದರೆ ಅವ್ರು ಕಾರ್ಡೇ ಇಲ್ಲ ಅಂತಲ್ಲ, ಆದರೆ ಇನ್ನು ಮುಂದೆ ಬಿ ಪಿ ಎಲ್ನಲ್ಲಿ ಏನು ನಿಮಗೆ ಅಕ್ಕಿ ಸಿಗುತ್ತೆ, ಏನು ಫಲಾನುಭವಿಗಳು ಇರ್ತಾರೆ, ಅವರಿಗೆ ಆ ಸೌಲಭ್ಯಗಳು ಸಿಗೋದಿಲ್ಲ ಅನ್ನೋದನ್ನು ಈಗ ತಿಳಿಸಲಾಗಿದೆ. ನಾವು ಏನು ಮಾಡೋದು ಅಂತ, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಬಾಡಿಗೆ ಕಟ್ಟಿ ಮಕ್ಕಳ ಶಾಲಾ ಖರ್ಚು, ಆರೋಗ್ಯ ಸಮಸ್ಯೆಗಳು ಬಂದಾಗ ಅದನ್ನು ಮ್ಯಾನೇಜ್ ಮಾಡ್ತಾ ಬನ್ನಿ ಮಾತನಾಡಿದ್ರ ಬಗ್ಗೆ ನೋಡೋಣ. ನಮ್ದು ರೇಷನ್ ಕಾರ್ಡ್ ಹೋದ ತಿಂಗಳಿಂದ ಬಂದಾಗಿತ್ತು ರೀ. ನಮ್ಗೆ ಭಾಳ ತೊಂದರೆ ಆಗಾಕತ್ತೈತೆ ರೀ. ನಮ್ಗೆ ರೇಷನ್ ಕಾರ್ಡ್ ಅಷ್ಟು ಭಾಳ ಅನುಕೂಲ ಆಗಿತ್ತು ರೀ. ನಮ್ಗೆ ಹೋದ ತಿಂಗಳು ಬಂದಾಗೈತೆ ನಮ್ಗೆ ಇದೇನಪ್ಪ ಎಲ್ಲಿ ಅಡ್ಡಾಡ್ಬೇಕು ನಾವು ಅಂಥೇಳಿ ನಮ್ಗೆ ಚಿಂತೆ ಹತ್ತಿ ಬಿಡ್ತು ರೀ. ಆಗಾನೆ ನಾವು ತಹಶೀಲ್ದಾರ್ ಆಫೀಸ್ಗೆ ಹೋಗಂದ್ರೆ ಹೋಗಿ ಬಂದೇವ್ರಿ. ಅವರು ಬಂದಾಗೈತಿ ಮತ್ತು ಎಲ್ಲ ಇದು ಚಾಲೂ ಮಾಡ್ತೇವೆ ಹೇಳ್ರಿ, ನೀವು ಮುಂದಿನ ತಿಂಗಳು ಬರ್ರಿ, ಹಂಗೆ ಬರ್ರಿ ಅಂತ ಹೇಳಿ ಕಳ್ಸಾಕತ್ರಿ. ಆಯ್ತು ಹೇಳ್ರಿ ಅಂಥೇಳಿ ನಾವು ಇಷ್ಟು ಹೋಗಿ ಬಂದು ಇದು ಮಾಡಿದೇವ್ರಿ. ನಮ್ಗೆ ಏನಿಲ್ಲ ರೀ, ರೇಷನ್ ಕಾರ್ಡ್ ಅಷ್ಟು ಚಾಲು ಆದ್ರೆ ಸಾಕ್ರಿ ನಮ್ಗೆ. ಸರ್ ಹೋದ ತಿಂಗಳಿಂದ ನಂದು ರೇಷನ್ ಬಂದಾಗಿ ಸರ್ ಬರೋದು. ನಂದು ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಗೈತೆ ಅಂತ ಅನ್ನತ್ತಾರೆ ಸರ್. ಮತ್ತು ನಾ ಟ್ಯಾಕ್ಸ್ ತುಂಬ್ತೀವಿ ಅಂತ ಅನ್ನತ್ತೀರಿ ಸರ್. ನಾ ಯಾವ ಟ್ಯಾಕ್ಸ್ ತುಂಬ ಸರ್, ಸಣ್ಣ ಟೇಲರಿಂಗ್ ಉದ್ಯೋಗ ಮಾಡೋದು ಸರ್. ನಾವು ಎಲ್ಲಿನ ಟ್ಯಾಕ್ಸ್ ತುಂಬ ಸರ್, ನಾವು ಯಾವ ಟ್ಯಾಕ್ಸ್ ಯಾವ ಆದಾಯ ತೆರೀತು ಮೇಲೆ ಸರ ಜಿ ಎಸ್ ಟಿ ಆಫೀಸ್ಲಿಂದ ಒಂದು ಸರ್ಟಿಫಿಕೇಟ್ ತಂದೀನಿ ಸರ್. ಅದು ಹೋಗಿ ತಹಶೀಲ್ ಆಫೀಸಿಗೆ ನೋಡಿ ಕೊಟ್ಟಿನಿ ಸರ್. ಇನ್ನೂ ಅದು ಯಾವುದೇ ಥರದ ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಸರ್. ಇವತ್ತು ಬರ್ರಿ ನಾಳೆಗೆ ಇವತ್ತು ಬರ್ರಿ, ಇನ್ನೂ 6 ತಿಂಗಳು ಹೋಗ್ಬೋದು, 3 ತಿಂಗಳು ಹೋಗ್ಬೋದು ಸರ್. ಯಾವಾಗ ಮೇಲಿಂದ ಆದೇಶ ಬರ್ತದೆ ಅವಾಗ ಮಾಡ್ತೀವಿ ಹೋಗ್ರಿ ಅಂತ 3-4 ಸಲ ಹೋದ್ರು ಹೊಳೆ ಮಳೆ ಕಳ್ಸಾಕತ್ತಾರೆ ಸರ್. ನಮ್ದು ರೇಷನ್ ಕಾರ್ಡ್ ಒಂದು 25-30 ವರ್ಷದಿಂದನೂ ರೇಷನ್ ಕಾರ್ಡ್ ಇತ್ತು ರೀ ಅದು. ಆದರೆ ಈಗ ನಮ್ಗೆ ಭಾಳ ತ್ರಾಸ ಆಗೈತೆ ರೀ. ಅದಕ್ಕೆ ಏನೈತಿ ದಯಮಾಡಿ ನಮ್ದು ರೇಷನ್ ಕಾರ್ಡ್ ಚಲೋ ಮಾಡಿ ಕೊಡ್ಬೇಕು ರೀ. ನಾವು ಯಾವುದೂ ಟ್ಯಾಕ್ಸ್ ತುಂಬಂಗಿಲ್ಲ ರೀ. ಎಲ್ಲಿಂದ ತುಂಬಣ್ರಿ ನಾವು ಬಡ್ಬೇಕ್ರು, ಬಾಡಿಗೆ ತುಂಬಿ ಜೀವನ ನಡೆಸೋದ ವಜ್ಜೆ ಆಗಿಬಿಟ್ಟೈತೆ ರೀ ನಮ್ಮದು. ಈಗ ಟ್ಯಾಕ್ಸ್ ಎಲ್ಲಿಂದ ನಾವು ಟ್ಯಾಕ್ಸ್ ತುಂಬೋಣ, ಏಕಾಏಕಿ ಕ್ಯಾನ್ಸಲ್ ಆಗೈತೆ ಅಂತ ನಮಗೆ ಏಕದಮ್ ಶಾಕ್ ಆತ ಸರ್. ಈಗ ಯಾಕೆ ಕ್ಯಾನ್ಸಲ್ ಆತಪ್ಪ ಇದು, ಈಗ ನಾವು ಇದರ್ಲಿಂದನೇ ನಮ್ಮದು ಜೀವನ. ಮತ್ತು ಆಮೇಲೆ ಹುಡುಗರು ವಿದ್ಯಾಭ್ಯಾಸ ಸಲುವಾಗಿನೂ ಮತ್ತು ಅದ್ರ ರೇಷನ್ ಕಾರ್ಡ್ ಬೇಕೇ ರೀ. ಎಲ್ಲದಕ್ಕೂ ರೇಷನ್ ಕಾರ್ಡ್ ಬೇಕಾ.